ಒಂದೇ ವೇದಿಕೆಯಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವಂತದ್ದು ಇಬ್ಬರು ಕೂಡ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ವೈಮನಸ್ಸನ್ನ ಮರೆತು ಇಬ್ಬರು ಅಕ್ಕಪಕ್ಕ ಕುಳಿತು ಉಭಯ ಕುಶಲೋಪರಿಯನ್ನು ವಿಚಾರಿಸಿಕೊಂಡಿದ್ದಾರೆ. ಎಂಪಿ ಚುನಾವಣೆಯ ಬಳಿಕ ಮೊಟ್ಟ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವಂತದ್ದು. ಕನಕಪುರ ರೂರಲ್ ಕಾಲೇಜು ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಿದ್ದಾರೆ. ಡಿಕೆ ಸಹೋದರ ಡಿಕೆ ಸುರೇಶ್ ಸೋಲಿಸಿದ್ರು ಡಾಕ್ಟರ್ ಮಂಜುನಾಥ್ ಎಂಪಿ ಎಲೆಕ್ಷನ್ನಲ್ಲಿ. ಆ ನೋವು ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಟ್ಟಿತ್ತು. ಬಟ್ ಒಂದೇ ವೇದಿಕೆಯಲ್ಲಿ ಇವತ್ತು ಡಾಕ್ಟರ್ ಮಂಜುನಾಥ್ ಮತ್ತು ಡಿಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಇಬ್ಬರ ನಡುವೆ ಮಾತುಕತೆ ಆಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನೇ ಜಿದ್ದಿದ್ರು, ಏನೇ ಸಿಟ್ಟಿದ್ರು, ಏನೇ ಕೋಪ ಇದ್ದರೂ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಇದ್ದಾಗ ಮಾತಾಡಲೇಬೇಕಾಗುತ್ತೆ. ಅದು ನಮ್ಮ ರಾಜ್ಯ ರಾಜಕಾರಣದ ಸಂಸ್ಕೃತಿ. ಈ ಹಿಂದಿನಲ್ಲೂ ಕೂಡ ನಡ್ಕೊಂಡು ಬಂದಿದೆ, ಈಗೂ ಕೂಡ ಮುಂದುವರೆದಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಡಾಕ್ಟರ್ ಮಂಜುನಾಥ್ ಅವರು 2024 ಎಂಪಿ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರನ್ನು ಮಣಿಸಿ ಗೆದ್ದು ಬೀಗಿದ್ರು. ಈಗ ಇಬ್ಬರು ಕೂಡ ಮೊಟ್ಟ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಹೀಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿನಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ನಿನ್ನೆ ನೋಡಿದ್ರೆ ಜಿ ಪರಮೇಶ್ವರ್ ಜೊತೆಗೆ ಒಟ್ಟಿಗೆ ಕಾಣಿಸ್ಕೊಂಡ್ರು, ತುಂಬ ನಗ್ನಗ್ತಾ ಮಾತನಾಡ್ತಾ ಇದ್ರು. ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಜೊತೆಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನಿದು ಅವರ ನಡೆಯ, ಏನಾದರೂ ಏನಿದೆ ಇದರ ಉದ್ದೇಶ, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ರನ್ನ ಭಾರಿ ಅಂತರದಿಂದ ಸೋಲಿಸಿದಂತವರು ಇದೇ ಡಾಕ್ಟರ್ ಮಂಜುನಾಥ್ ಅವರು. ಯಾಕಂದ್ರೆ ಈ ಒಂದು ಚುನಾವಣೆ ಏನಿತ್ತು ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿತ್ತು. ಯಾಕಂದ್ರೆ ಜಿಲ್ಲೆಯ ಮಕ್ಕಳು ಮತ್ತೆ ಹೊರಗಿನವರು ಎಂಬಂತೆ ಈ ಚುನಾವಣೆ ನಡೆದಿತ್ತು. ಚುನಾವಣೆ ಸಂದರ್ಭದಲ್ಲೂ ಕೂಡ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ಕೊಂಡಿದ್ರು. ಇದಾದ ಬಳಿಕ, ಚುನಾವಣೆ ಆದ ಬಳಿಕ ಮೊದಲ ಬಾರಿಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಾಕ್ಟರ್ ಮಂಜುನಾಥ್ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಕನಕಪುರದ ಒಂದು ಖಾಸಗಿ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡು ಅಕ್ಕಪಕ್ಕದಲ್ಲಿ ಕೂತು ವೈಮನಸ್ಸನ್ನ ಮರೆತು ಇಬ್ರು ಕೂಡ ಮಾತನಾಡ್ತಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಚುನಾವಣಾ ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡಲಾಗಿತ್ತು. ಇದೇ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಹೋದರನ್ನ ಸೋಲಿಸಿದ್ದಕ್ಕೂ ಕೂಡ ಒಂದಷ್ಟು ಅಸಮಾಧಾನವನ್ನು ಅವರು ಹಾಕಿದ್ರು. ಇದೀಗ ಹೊಸ ಎಂಪಿ ಬಂದಿದ್ದರೆ ನಿಮ್ಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅನ್ನೋ ಒಂದಷ್ಟು ವಿಚಾರಗಳನ್ನ ಅಸಮಾಧಾನದಿಂದ ಹೇಳ್ಕೊಂಡಿದ್ರು. ಇದೀಗ ಸದ್ಯ ಇಬ್ಬರು ಜೊತೆಯಲ್ಲೇ ಕೂಡಿಸ್ಕೊಂಡು ಕುಶಲೋಪರಿಯನ್ನ ವಿಚಾರಿಸ್ತಾ ಇರುವಂತದ್ದು. ಅಕ್ಕಪಕ್ಕ ಕೂತು ಕ್ಷೇತ್ರದ ಒಂದಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೂಡ ಮಾತನಾಡ್ತಾ ಇರುವಂತದ್ದು. ಯಾಕಂದ್ರೆ ಇದೇ ಒಂದು ಕ್ಷೇತ್ರದ ಶಾಸಕರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಸಂಸದರಾಗಿದ್ದಾರೆ. ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ಮಾತುಕತೆಗಳನ್ನ ಆಡಬೇಕಾಗಿರುತ್ತೆ. ಆ ವಿಚಾರವನ್ನ ಈ ವೇದಿಕೆಯಲ್ಲಿ ಕೂಡ ಮಾಡಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ.